ಗೊತ್ತಿಲ್ಲ. ಮರಣ ಆಗೋದು ಗೊತ್ತಿರ್ತೈತೆ. ಅರೆ ಜನನ ಕೂಸು ಹೊಟ್ಯಾಗ ಎಂತ ಜನನ ಆಗೈತೆ ಅನ್ನೋದು ನಿನಗೆ ಗೊತ್ತೈತೆ ಅಂತ ಕೇಳಿದ್ರು ಅವ್ರು. ಹೇಳಿಲ್ಲ ನನಗೆ ಗೊತ್ತೈತೆ ಅಂತ ಹೇಳಿ ಬಂದಾಕಿ. ಇವತ್ತ ನನಗೆ ಜನ ಆಗೈತೆ ಕೂಸು ನನ್ನ ಹೊಟ್ಯಾಗ ನನಗೆ ಗೊತ್ತಾಗೈತೆ ಅಂತ ಹೇಳಿಲ್ಲ. ಹಡಿಯಾಕಿ ಕೇಳ ಈಕೆಲ್ಲ ಯಾವಾಗ ಏನಾಗೈತೆ ಅಂತ ಗೊತ್ತಿರ್ಬೇಕು. ಈಕಿ ಹೆಂಗ ಹರದಾಳೋ ಈ ಸೃಷ್ಟಿ ಎಂತಾದ ಇತ್ತು ಹೊಟ್ಟಿ ಮಾತಾಡತೀಯ ಕೊಟ್ಟಿ ನನ್ನ ಮುಂದೆ ನೋಡೋದೋಲ್ಲ ನಾಡೋದೋಲ್ಲ ಕರೆ ಆಗು ತನಕ ಬಿಡೋದೋಲ್ಲ ಹಾಗೆ ಯಾರಿಂದ ಬಂದಾಳ ಈಕಿ ಹುಟ್ಟಿ ಯಾರಿಗೆ ಆಗಲ ಬೆಟ್ಟಿ ಹಾಡಾಕಿ ಕವಿ ಕಟ್ಟಿ ತಿಳಿದಿಲ್ಲ ಕಾಲ ಇಲ್ಲಿ ನಡ್ಸ ಬ್ಯಾಡವ ನಿಮ್ಮನ ಕಾಲ ಮಂದಿ ತೋರ್ಸಿ ಹೋಗ್ಯಾರ ಇಂಥ ಜಂಬ ಹುಡುಗಿ ಬಾಳ ಮಂದಿ ತೋರ್ಸಿ ಹೋಗ್ಯಾರ ಇಂಥ ಜಂಬ ಸೃಷ್ಟಿ ನಿರ್ಮಾಣ ಮಾಡಿದಂತ ರಾಷ್ಟ್ರಕ್ಕೆಲ್ಲ ಅನ್ನ ಕೊಟ್ಟು ಅವಿಷ್ಯ ಪ್ರಮಾಣ ಪಡ್ಕೊಂಡು ಬಂದವ ಶಿವ ಸಂಬ ನಮ್ಮ ಸಂಬನ ಬಡ್ಡಿಯಾಗಿ ಯಾಕೆ ನಿಮ್ಮ ಜಗದಂಬ ಸಾಮಾನ್ಯ ಬಟ್ಟೆಗೆ ಯಾಕೆ ಡೋಗ್ಯಾಳ ನಿಮ್ಮ ಜಗದಮ್ಮ ಅಂತ ಕೇಳ್ತೀರಿ. ಹೇಳ್ತಾರ ನಿಂತಾರ ಹೋಗಿದ್ವಿ ಕೆಲಸ ಇತ್ತು ಅಂತ ಹೇಳಿ. ಈಗ ಇಲ್ಲೇನು ಕೇಳ್ತದ ಪದ ಎಲ್ಲಾನು ನಾನ ತಯಾರು ಮಾಡಿ ನನ್ನಿಂದ ಹುಟ್ಟೈತಿ ಅಂತ ಕೇಳ್ತಾಳ. ಈ ಸೃಷ್ಟಿನ ಹಾಡುವಂಗ ನಿನ್ನ ಯಾರು ಮಾಡ್ಯಾರ ಗರ್ಭ ಅಂತ ಕೇಳ್ತದ ಪದ. ಹೌದು ಮತ್ತೊಂದು ಹೆಚ್ಚಿನ ಮಾತಿಲ್ಲ, ಎರಡೇ ಮಾತಿಲ್ಲ. ಸೃಷ್ಟಿನ ಹಾಡ್ದಂತ ನೀ ಹೇಳಿದಿ. ಸೃಷ್ಟಿನ ಹಾಡುವಂಗ ನೀನ್ ಯಾರು ಮಾಡ್ಯಾರ ಗರ್ಭ ಅಂತ ಕೇಳ್ತದ ಪದ. ಏನ್ ಅವ್ವ ಮಾಡ್ಯಾಳ ಏನ್ ಅಪ್ಪ ಮಾಡ್ಯಾನ? ಎಡ ಮಾತ ಎಡ ಬಿಡುಗಡಿ. ಅವ್ವ ಮಾಡ್ಯಾಳ ಅಂದಿ ನೀ ಏನ್ ಹಾಡ್ಯಾಕ ಹೆಚ್ಚು ಬೆಳ್ದಂಗನ ಅವನಿಂದ ಕೆಲಸ ಆಗೈತಿ ಅಂತ ಒಪ್ಕೊಳ್ಳು. ಹೌದಲ್ಲ? ಅವ್ವ ಇಲ್ಲಪ್ಪ ಅಪ್ಪ ಅನ್ನೋದಲ್ಲಿ ಮಗದಾಗ ಅಂದಿ ಮತ್ತು ನೀ ತೆಳಗ ಮಾಸ್ತರ ಮ್ಯಾಲಕ್ಕೆ ಬಿಸ್ಕೊಡೋರಲ್ಲ ನೀನು. ನಿಮಗ್ ಕೇಳ್ತಾರ ಅವ್ರು. ಅದಕ್ಕೆ ಧಾರವಾಡಗಳಿಗೆ ಮುಗ್ದಾವ ಅಂತ ಕೇಳ್ತಾರ ಅವ್ರು. ಏನಂತ ಹೆಂಗ ನನಗ್ ತಿಳಿದ ಹೇಳಾಕತ್ತ ನಾನು ನಿನಗೆ. ಹೇಳ್ರಲ್ಲ ನೋಡು, ಒಂದು ಗೂಟ್ ಇಲ್ಲ ಬಿಸಿಕಲ್ ತಿರುಗುದಿಲ್ಲ. ನೀವ್ ಹೇಳಾಕತ್ತಾರಲ್ಲ ಅಪ್ಪ ಹೆಚ್ಚು ಅವ್ವ ಹೆಚ್ಚು ನಿಂತ ಹೇಳಾಕತ್ತೀರ ಅಪ್ಪ ಇಲ್ಲ ನಾವು. ಹೌದೌದು ಅಂದ್ರ ಒಂದ್ ಬಿಸಿಕಾಲ್ ಗೂಟ್ ಇಲ್ದ ಬಿಸಿಕಾಲ್ ತಿರ್ಗಾಗಿಲ್ಲ ಅಂತ ನನಗೆ ಹೇಳಾಕತ್ತ ನಾನು. ಹೌದೌದು ಆ ಮಾತ್ರ ಕರಿ ಐರೋಲ್ ತಕ್ಕನ ಅದನ್ನ ಅಪ್ಪ ಇಲ್ಲ ಸೆಕ್ಷನ್ ಆಗೋದಿಲ್ಲ. ಬೀಜ ಬೇಕು ಮೊದಲ ಅಪ್ಪ ಬೇಕಂತೀರಿ. ಹೌದು ಅದನ್ನ ಕೇಳಕತ್ತ ತಮ್ಮ ಅವ್ನು ಕರ್ಕೋಬೇಡ ಒಕ್ಕೊಟ್ಟು ಮಾತಾಡೋದು ಫಸ್ಟ್ಗ ಬಂದ್ ಹೇಳಿನಿ. ಹೌದು ಪೈಲೆ ಪಾಳೆ ಕೇಳಿನಿ. ಕೂಡಂಗಿಲ್ಲ ಅಂದ್ರೆ ಅದ ಹೆಣ್ಣ ಗಂಡ ಹಾಡು ಕೊಡಂಗಿಲ್ಲ. ನಾನೇನು ಕೊಡ್ಬೋದು. ಹೆಣ್ಣ ಗಂಡ ಹಾಡು ಕೊಡಂಗಿಲ್ಲ. ತೆಗೆದು ಹೋಗೋದು ಕೆಲಸ ಮಾಡ್ಬೇಕು 5 ಗಂಟೆ ಮಟ್ಟ ಅಂತ ಹೇಳಿನಿ. ಆಕೆ ಬಂದ್ ಕೊಲ್ಲ ಅಂದ್ರೆ ನೋಡು ಮರ್ತ ಮರುವಿಗೆ ಬಿದ್ದು ಹೊರಗೆ ಹುಡುಕಿರಿ ಎಲ್ಲಿ ಸಿಗಬಹುದು. ದೇವ್ರ ಸುದ್ದಿ ಹೇಳಿಲ್ಲ ನೋಡು. ತಮ್ಮ ಹಂಗ ಬೋಲಾದ ಮರ್ತವರ್ಗು ಹೊರಗುಡ್ಗೆ ಸಿಗೋದು ಅಂದಿಲ್ಲ. ದೇವರ ಯಾಕಲ್ಲ ಮತ್ತೆ ಅಲ್ಲಿ ಬಂದು ಹತ್ತೈತಿ ದೇವ್ರ ಅಂತ ಹೇಳ್ಯಾರ. ಹೌದ ಅದಕ್ಕೆ ಹಲ್ಬದ್ ಕತ್ತೈತಿ ಇಲ್ಲ ದೇವ್ರ. ಕಡಗದಾನೋ ಬೆಳಗದಾನೋ ಗಿಡ್ಡದಾನೋ ಯಾರಿಗೇನು ಕೊಟ್ಟಾನ ಯಾರಿಗೇನು ತಗೊಂಡಾನ ಯಾರಿಗೇನು ಉಣ್ಸ್ಯಾನ್ ತಿನ್ಸ್ಯಾನ. ಏ ಮಲ್ಲ ರಗಡ ಮಂದಿ ಉಣ್ಸ್ಯಾನ. ದೇವ್ರ ತೋರ್ಸುತ್ತ ನಾವು ಮನಸ್ಸು ಒಪ್ಪುದಿಲ್ಲ ಅಂತ ಹೇಳ್ತಾರ ಮಾಸ್ತರ್ ಅವ್ರು. ಒಪ್ಪುದಿಲ್ಲ. ನಮ್ಮವ್ರಿಗೆ ಗೊತ್ತಾಟ ಹೋಲಿ. ನಮ್ಮವ್ರಿಗಂತ ಬಾಳ ಮಂದಿಗೆ ಮುದ್ದಿ ತೋರ್ಸ್ಯಾನು ಬಾಳ ಮಂದಿ ಕೊಟ್ಟಾನು. ಯಾಕೆ ಇವ್ರು ಅವ್ ಕೊಟ್ಟಾನಲ್ಲ ಸ್ವತಃ ಮನಿಗೆ ಬಂದು ಕೊಟ್ಟಾನ. ಇವ್ರಿಗೆ ಗೊತ್ತಿಲ್ಲ. ಈಕಿಗೆ ಯಾರು ಐತಿಲ್ಲ. ಈಕಿಗೆ ಗೊತ್ತಿಲ್ಲ. ಈಗ ಬರೀ ದೇಶ ಆಡ್ಕೊತ ನಿಮ್ಮ ಹೇಮರೆಡ್ಡಿ ಮಲ್ಲಮ್ಮ ದಿನನಿತ್ಯ ಹೊತ್ತ ಮುನಿ ಹೋಗಿ ಹೊತ್ತು ಮುಗುತ್ತಾನ ದನ ಕಾಕಚ್ಚಿದ್ರ. ಹೌದಾ? ಆಕಿಗೆ ಹಳಸಿದ ಅಂಬುಲಿನ ಉತ್ಸಾಹ ಬುತ್ತಿ ಕಟ್ಟವ್ರ. ನಮ್ಮವ್ರು ಯಾರ ಕಡಿಲ್ಲ ಮತ್ತ ಇವ್ರೊಳಗ ಕಡ್ಡಿ. ಹೌದು ಇಂಥವ್ರು ಬಾಳ ಮಾಡ್ಕೊಂಡ್ ಬಂದ್ರಿ ಇವ್ರ. ಇವ್ರ ಮುಂದೆ ಯಾರು ಹಚ್ಚಿ ಕರ್ತಾರ ಉಳಿಯಂಗಿಲ್ರಿ. ಅವ್ರು ಯಾವಾಗ ಹರಿಗಡ್ಸೋನು ಯಾವಾಗಿಲ್ಲೋ. ಹೌದಲ್ಲ? ಇದ ದಗದ ಅವ್ರದ. ಹೌದು ಹೊತ್ತೇರಿ ಹೊತ್ತ ಮುಳುಗುತನ ದನ ಕಾಯಕ ಹಚ್ಚಿದ್ರಿ ಇವ್ರು. ಅತ್ತಿನಾಗ ಯಾರನ್ನ ಹೇಮರೆಡ್ಡಿ ಮಲ್ಲಮ್ಮನ. ಹೌದು ಆಕಿಗೆ ಹಳಸಿದನು ಅಂಬಲಿನ ಉತ್ಸವ ಬುತ್ತಿ ಕಟ್ಟವ್ರ. ಅದನ್ನ ಮಲ್ಲಯ್ಯಗೆ ಓದ ನೈವೇದ್ಯ ಮಾಡಿ ಆಮೇಲೆ ಊಟ ಮಾಡಾಕಿ. ಹೌದಾ? ಹೌದು ದನ ಮೇಸ್ಕೊಂಡು ಹೊತ್ತು ಮನಿಗೆ ಬರ್ಬೇಕಲ್ರಿ. ಒಂದ ಚೀಲ ಜ್ವಾಳ ತಂದು ಅಕ್ಕಿ ಮುಂದೆ ಹೋಗಿಬೇಕು. ಇವ್ರು ಬೀಸೆ ಮನ್ಕೋಬೇಕು. ಇನ್ನು ಮನಿ ಕಾಡ್ರಕಿನ. ಹೌದು ಕಾಡಿದ್ರು ಚಂಚನ ದನ ಕಾಲ್ ಬೇಜಾರಾಗಿತ್ತು ಇವ್ರು ಮಲ್ಲಮ್ಮಗ. ಹೌದು
ಬೇಜಾರಾಗಿತ್ತು. ಏನು ಬೀಸ್ತಾ ಜ್ವಾಳ? ಒಂದ್ 2 ಸೇರ್ ಜ್ವಾಳ ಬೀಸ್ಬೇಕಂದ್ರೆ ರಗಡಾತು, ಒಂದು ಚೀಲ ಜ್ವಾಳ ಬೀಸ್ಲಿಲ್ಲ. ಹೌದು. ಕೈಯಾನ ಗೂಟ ಕೈಯಾಗಿತ್ತದ. ಮಲ್ಲಯ್ಯನ ಧ್ಯಾನದಾಗ ಮಾಡ್ಕೊಂಡ್ಬಿಟ್ಲು. ಮಲ್ಲಯ್ಯನ ಧ್ಯಾನ ನಿದ್ದೆ ಹತ್ತಿ ಮಾಡ್ಕೊಂಡ್ಬಿಟ್ಲ. ಮಲ್ಲಯ್ಯ ಮಲ್ಲಯ್ಯ ಅಂತ ಹೇಳಿ ಕಸಂದ ಸ್ವತಃ ನಮ್ಮ ಮಲ್ಲಿಕಾರ್ಜುನ ಬಂದ ಹಾ ಈ ಗೂಟ ಏನು ಹಿಡಿದು ಮಾಡ್ಕೊಂಡಿದ್ದಲ್ಲ, ಹೌದು. ಇದನ್ನ ಹಗರ ತೆಪ್ಪಿಸಿ ಅಷ್ಟು ಜ್ವಾಳ ಚೀಲ ಜ್ವಾಳನು ಬೀಸಿ ಹಾ ಆ ಹಿಟ್ಟು ಬುಟ್ಟ್ಯಾಗ ತುಂಬಿಟ್ಟ. ಹೌದು. ಮಲ್ಲಮ್ಮ ಹೇಳ ನಿನ್ನ ಭಕ್ತಿ ಮೆಚ್ಚಿ ಬಂದನು ಇವತ್ತ. ಏನು ಬೇಡ್ತಿ ಬೇಡು. ಇವತ್ತಿಗೆ ಏನು ಬೇಡ್ತಿ ಬೇಡ, ನೀ ಬೇಡಿದ ಕೊಡ್ತಾನ ನಾವು. ಹೌದು. ಯಾರು ನಮ್ಮ ಅಪ್ಪ ಮಲ್ಲಯ್ಯ ಇದು ಏನು ಬೇಡ್ಬೇಕ್ರಿ ಮಲ್ಲಮ್ಮ? ಇದು ಏನು ಬೇಡ್ಕೊಂಡ್ರಿ ಮಾಸ್ತರ? ಹಾ ನನ್ನಂತ ಬರ್ತಾನ ಇಡೀ ಜಗತ್ತಿಗೆ ಬರಬಾರ್ದ ಪರಮಾತ್ಮ ಅಂತ ವರ ಕೊಡು. ವರ ಕೊಡಂತ ಬೇಡ್ಕೊಲ್ಲಿದ. ಮತ್ತೇನಂತ ಬೇಡ್ಕೊಂಡ್ಲು? ನನ್ನಂತ ಬರ್ತಾನ ನನ್ನ ರಡ್ಡಿ ಜಾತಿಗೆ ಎಂದೆಂದು ಬರಬಾರ್ದು ಅಂತ ಬೇಡ್ಕೊಂಡ್ಬಿಟ್ಲ. ನೋಡ ನಿಮ್ಮಲ್ಲಮ್ಮ ಇಲ್ಲೇ ಸ್ವಾರ್ಥಿ ಆಗ್ಯಾಳ. ಸ್ವಾರ್ಥಿ ಕೆಲಸ ನಿಮ್ಮದೈತಿ. ಹೌದು. ಆ ಕೆಲಸ ನಮ್ಮ ಹಬ್ಬಗಳು ಯಾರು ಮಾಡ್ಯಾರನ? ಇಡೀ ಜಗತ್ತಿಗೆ ಅನ್ನ ಆಗಲಿ, ಇಡೀ ಜಗತ್ತಿಗೆ ಉದ್ಧಾರ ಆಗಲಿ ಅನ್ನೋರು ನಮ್ಮ ಅಪ್ಪಾರ. ಇಡೀ ಜಗತ್ತಿಗೆ ಬೀಜ ಬಿತ್ತಾವ. ಇವ್ರದ್ದು ಹಂಗಿಲ್ಲ ದಗದ. ನೋಡ ಸ್ವಾರ್ಥಿ. ಮತ್ತೆ ಯಾರಿಗೇನು ಕೊಟ್ಟಾನ, ಯಾರಿಗೇನು ಉಣ್ಸ್ಯಾನ, ಯಾರಿಗೇನು ತಿನ್ಸ್ಯಾನ. ಹೌದು. ಬಾಳ ಮಂದಿ ಭೇಟಿ ಆಗ್ಯಾನ. ಅದು ಹೇಳ್ಕೊಂಡ್ ಕುಂದ್ರೆ ಚಂಚನ ಆಗುದಿಲ್ಲ. ಹೌದು. ಇಲ್ಲಿ ಕುಂತಾರಿಗೂ ಗೊತ್ತೈತದ. ನೋಡು ಇವ್ರು ಸಿಂಪಲ್ ಹೇಳಿ ನನಗೆ. ಹೌದು. ಇವ್ರು ಹೇಮ ರೆಡ್ಡಿ ಮಲ್ಲಮ್ಮ ಸ್ವಾರ್ಥಿ ಆಗ್ಯಾಳ. ಕೊಡಾಕ ಸಿದ್ಧಾಂತ ಆಗಿ ಬಂದಿದ್ ನಮ್ಮ ಮಲ್ಲಯ್ಯ. ಏನ್ ಬೇಡ್ಕೋಬೇಕಾಗಿತ್ತ? ಇಡೀ ಜಗತ್ತಿಗೆ ಪಡ್ತಾನ ಬರಬಾರ್ದು ಅಂತ ಬೇಡ್ಕೊಳ್ಳಿಲ್ಲ. ನಮ್ಮ ರೆಡ್ಡಿ ಜಾತಿಗೆ ಅಂತ ಹೇಳಿ ಬೇಡ್ಕೊಂಡ್ಲ ಅಷ್ಟ. ಅಲ್ಲೇ ಬಂದದ ಕಾಣೆ. ಅಲ್ಲೇ ಬಂದದ ಕಾಣೆ. ಕೊಡಾಕ ಬಂದಿದ್ದ ಸಿದ್ಧಾಂತ ಆಗಿ. ಹೌದು. ಇಡೀ ಜಗತ್ತಿಗೆ ಪಡ್ತಾನ ಬರಬಾರ್ದು ಅಂತ ಬಂದ ಯಾರಿಗೇನು ಉಣ್ಸ್ಯಾನ, ಯಾರಿಗೇನು ಕೊಟ್ಟಾನ, ಯಾರಿಗೇನು ತಿನ್ಸ್ಯಾನ. ಇವ್ರು ಉಣ್ಸಿಲ್ವ? ಇವ್ರು ಗೊತ್ತಿಲ್ಲ. ಕೋಲ್ ಹಿಡ್ಕೊಂಡಂಗ ತೋರು ತಿರ್ಗಾಡ್ಕೊ. ಮತ್ತ ಅಕ್ಕಿ ಬಂದ ಮನಿಗೆ ಬಂದ ಕ್ಯಾರ ಅಕ್ಕಿ ಕೆಲಸ ಮಾಡಿ ಆಕಿನ ಎವಿಸ್ಕ್ಯಾರ ಇನ್ನು ಏನು ಬೇಡ್ತೀವಿ ಅಂತ ಕೇಳುವಂತ ಭಕ್ತಿ ಆಕಿ ಅಂತ ಭಕ್ತಿ ಮಾಡಿ ಅಳು. ಈಗ ನೀ ಅಂತದ್ ಮಾಡಕತ್ತಿ. ಇವ್ರು ಮಾಡ್ತಾರ ರೊಕ್ಕದಾಸಕ್ಕಾಗಿ. ಅಟ್ರು ಕೆಟ್ಟ ಅಂಟದ ಅನುಲ್ಲ ನಿನಗೆ. ನಿಮ್ ಹೆಣ್ಣು ಮಕ್ಕಳು ರೊಕ್ಕದ ಕೀರ್ತಿ ಉಳ್ದಾವ. ಹೌದಲ್ಲ? ಇವ್ರ ಮಲ್ಲಮ್ಮನ ಕೀರ್ತಿ ಇದುವರೆಗೆ ಉಳ್ದೈತಿ. ಸತ್ಯವಾನ ಹೇಳ್ತಿ ಸಾವಿತ್ರಿ ಆಕಿದ ನಾಮಕರಣ ಉಳ್ದೈತಿ. ಯಾಕ? ಗಂಡನ ವಾದ ಪ್ರಾಣ ಮರಳಿ ಪಡ್ಕೊಂಡ್ಲಾಕಿ ಪೂಜೆ ಮಾಡ್ತಿದ್ರು. ಯಮ ನಿಮ್ಮಲ್ಲಿ ವಾದ ಹಾಕಿ ಗಂಡನ ದೇವ್ರ ಗಂಡನ ಸರ್ವಸ್ವ, ಗಂಡನ ಜೀವ ಅಂತ ತಿಳ್ಕೊಂಡ್ ಗಂಡನ ಪಾದ ಪೂಜೆ ಮಾಡ್ಕೊಂಡ ಗಂಡನ ಪಾದ ಸೇವೆ ಮಾಡ್ತಿದ್ರ. ಇವ್ರು ಹಂಗಿಲ್ಲ. ಇವ್ರ ಗಂಡ ವಾದ ಹೋಗ್ಲಿಲ್ಲ ಮತ್ತದ ನಾಳೆಗೆ ಮತ್ತೊಬ್ಬ ಇವ್ರಿಗೆ ಅದಾರ ಗಂಡ್ರ. ಈ ಕಂಪನಿ ಇದೆ. ಅಲ್ಲಿ ನಾನೇನು ಕೇಳ್ತೇನೆ ಮಾಸ್ತರ, ಗಂಡ್ರ ಇವ್ರಿಗೆ ಯಾರಿಗೆ? ಇವ್ರಿಗೆ 3 ಮಂದಿಗೆ. ಇರ್ಲಿ ಬಿಡ್ಲಿ, ಈಕಿದ ಒಬ್ಬಾಕಿದ್ ಹೇಳಕತ್ತಿಲ್ಲ. ಈಗಿನ ಇವ್ರು ಆರ್ಸುದ್ದಿ ಇದ್ರಲ್ಲಿ ವಾದ ಹೋಗ್ಲಿ ವಾದ ಮತ್ ನಾಳೆಗೆ ಈ ಕಂಪನಿ ಇದೆ. ಹೇ ಶಕ್ತಿ ಮ್ಯಾಲೆ ಭಕ್ತಿ ಇಟ್ಟ ಮುಕ್ತಿಗ್ಯಾರು ಹೊಂದೇ ಇಲ್ಲ. ಅಂದಿಗಿಂದಿಗೆ ಅದ್ರಾಗ ತಾನೇ ಎದ್ದವನೇ ಒಬ್ಬ. ಹುಡುಗಿ ಅಂದಿಗಿಂದಿಗೆ ಅದ್ರಾಗ ತಾನೇ ಎದ್ದವನೇ ಒಬ್ಬ. ಸ್ವರ್ಗ ಮೃತ್ಯ ಪಾತಾಳದಲ್ಲಿ ಸರ್ವ ಜೀವ ರಾಶಿಯಲ್ಲಿ ಸಾಸ್ಮಿಕಾದ ಸಂಧಿ ತುಂಬಿ ತುಳುಕಾವ. ಮೊದಲಿಗೆ ಓಂಕಾರ ವಸ್ತು ನಮ್ಮ ಓಂ ನಮ ಶಿವ. ಮೊದಲಿಗೆ ಓಂಕಾರ ವಸ್ತು ನಮ್ಮ ಓಂ ನಮ ಶಿವ. ಪರ್ವತವನ್ನು ತ್ರಿಶೂಲ ಮ್ಯಾಲೆ ಎತ್ತಿ ಹಿಡಿದವ. ಹಿಮಾಲಯ ಪರ್ವತ ಕಡಗೋಲ ಮಾಡಿ ಹಿಡಿದವ. ಹೌದು, ಹಿಮಾಲಯ ಪರ್ವತ ಕಡಗೋಲ ಮಾಡಿ ಹಿಡಿದವ. ಹೆಂಡರ ಮಕ್ಕಳ ಸಂಗಟ ಇದ್ರ ಸಂಸಾರಕ್ಕಿನ ಸಂಬಂಧವಿಲ್ಲ. ಪರಮಾತ್ಮದಲ್ಲೇ ತಾನು ಸ್ವಂತ ದುಡಿದವ. ಪಂಚಭೂತಗಳಿಗೆ ಸಾಕ್ಷಿ ಹಣ ನಮ್ಮ ಶಿವ. ಪಂಚಭೂತಗಳಿಗೆ ಸಾಕ್ಷಿ ಹಣ ನಮ್ಮ ಶಿವ. ಮಾಡಲಾರಂಗ ಈ ರಾಮ ಚಾಡಿ ಕೋರ ಶಿವ ನಿಂತ ನೋಡವ ಚಟ್ಟ.
ಮೂಲ ತೋರಿ ಹಣ ಬೇಡಿದವರಿಗೆ ಬೇಡಿದ ಕೊಟ್ಟಾನೋ ಸಿಟ್ಟ ಬಂದ್ರ ಕ್ಷಣದಾಗ ಸುಟ್ಟಾನೋ ನೀ ಯಾರ ನಾ ಯಾರ ನೀನ ತಿಳದ ನೋಡ ಬಾಳ ಮಂದಿ ತೋರ್ಸಿ ಹೋಗ್ಯಾರ ಇಂಥ ಜಂಬ ಹುಡುಗಿ ಬಾಳ ಮಂದಿ ತೋರ್ಸಿ ಹೋಗ್ಯಾರ ಇಂಥ ಜಂಬ ಸೃಷ್ಟಿ ನಿರ್ಮಾಣ ಮಾಡಿದಂತ ರಾಷ್ಟ್ರಕ್ಕೆಲ್ಲ ಅನ್ನ ಕೊಟ್ಟು ಅಭಿಷ ಬ್ರಾಹ್ಮಣ ಪಡ್ಕೊಂಡು ಬಂದವ ಶಿವ ಸಂಬ ನಮ್ಮ ಸಂಬನ ಬಡ್ಡಿಯಾಗ ಕಟ್ಟೋಗ್ಯವ ನಿಮ್ಮ ಜಗದಂಬ ತಮ್ಮ ದೇವ್ರ ಯಾರ ಕೈಯಾಗ ಹುಟ್ಟ್ಯಾವ ಅಂತ ಕೇಳ್ತಾಳ ಇವ್ ಕಡ್ಡಿ ಹಾಕೊಂಡ್ ಹೇಳ್ತಾನ ಕುಡ್ಸಾಲೆ ಗಿಡ್ಡ ಕುಂಬಾರ ಮನ್ಯಾಗ ಒಂದ್ ಹುಡ್ತಂತ ಕಂಬಾರ ಕಾಲ ಮನ್ಯಾಗ ದೇವರ ಒಡ್ರ ತಿಮ್ಮನ ಕೈಯಾಗ ಹುಡ್ತಂತ ಹೌದು ಹೇಳಕತ್ತಾರೆ ಮಾಸ್ತರ. ಕಟ್ಗಿ ದೇವರ ಬಡಿಯಾನ ಪಂಚಾಡ್ರ ಕೈಯಾಗ ಬಡಿಯಾನ ಕೈಯಾಗ ಹುಡ್ತಂತ ಬಡಿಗಣ ಕೈಯಾಗ ಮುಂದೆ ಇನ್ನೊಂದ್ ದೇವರ ಕಂಚಿನ ದೇವ್ರ ಪಂಚಾಡ್ರ ಕೈಯಾಗ ಪತ್ತಾರ ಕೈಯಾಗ ಪತ್ತಾರ ಕೈಯಾಗ ಇವ್ ಮೂರು ದೇವ್ರ ಒಂದು ಹುಟ್ಟಿದ್ ಅಂತ ಒಬ್ಬೊಬ್ಬರ ಕೈಯಾಗ ಖರೆ ಕುಂಬಾರ ಬಡಿಗ ಪತ್ತಾರ ಯಾರು ಇವ್ರು ಮೂರು ಒಂದ್ ಯಾರ್ಯಾರು ಗಂಡಸರು ಏನ್ ಹೆಂಗಸರು ಎಬಡಿ ಐತೆ ಮಾತಾಡ್ಕೋಬೇಡ ಚಂತ ನೋಡ್ಕೊಂಡ್ ಮಾತಾಡ ಕುಂಬಾರ ಪತ್ತಾರ ಬಡಿಗ ಒಡ್ರ ತಿಮ್ಮಯ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಂಗ ಅವ್ರ ನಮ್ಮವ್ರ ಮೂರ್ ಮಂದಿ ಮಾಪ್ಗಳು ಅವ್ರ ಅದಕ್ಕೆ ಹೆಸರು ಚೇಂಜ್ ಇಟ್ಟಾರ ಅವ್ರಿಗೆ ಅವ್ರಿಂದ ತಯಾರಾಗಿ ಬಂದವ್ರ ನೀವು ನಿಮ್ಮ ಗಡಿಗೆ ನಿಮ್ಮ ಪಡಿಗಿನೂ ಅವ್ರಿಂದ ತಯಾರಾಗಿ ಬಂದೈತಿ ಇದು ದೇವ್ರೆಲ್ಲ ಅವ್ರಿಂದ ತಯಾರಾಗ್ಯಾವ ಈಗೇನ್ ಹಾಡಾಕ ಬಂದಿಲ್ಲ ಈಗ ಮಸಿನಾಳ ಗಡಿಗೆ ಇಂತಾವು ಕೋಟಿ ಗಂಟ್ಲೆ ಗಡಿಗೆ ತಯಾರು ಮಾಡಿ ಬಿಟ್ಟವ್ರು ಅವ್ರ ಹೌದು ಎರಡೆರಡು ಕೋಟಿ 3 ಕೋಟಿ ಗಂಟ್ಲೆ ಮಣ್ಣಾಗ ಹೊಸ್ತವ್ರು ಹೋದ ಅವ್ರ ಅವ ಹೋಗಿಲ್ಲ ಬಂದಿಲ್ಲ ನಿಮ್ಮ ಕಡೆ ಅವಂಗೇನು ಕಳಂಕ ಬಂದಿಲ್ಲ ಹೌದು ಕಳಂಕ ಬಂದಿಲ್ಲ ಬರ್ದಿಲ್ಲ ಅವಾಗ ಬರ್ದಿಲ್ಲ ಅದಕ್ಕೆ ಹೇಳ್ತತಿ ಏನಂತ ನೋಡು ಅದನ್ನ ಕಲ್ ತಂದು ಮನ್ಯಾಗ ಪೂಜೆ ಮಾಡಿರ ದೇವ್ರ ಆಕತಿ ಅಂತ ಬ್ಯಾಡ ತೆಗೆದು ಹೋದ್ರ ದನಕ ಹುಡುಗರು ಕೈಯಾಗ ಕಲ್ಲಾಕತಿ ಅಂತ ತಗೊಂಡು ಹೋಗಿ ಹೊಲ್ದಾಗ ಹೋಗೋದು ಸೀಮೆ ಹೋದ್ರ ಸೀಮ್ಗಲ್ಲಾಕತಿ ಅಂತ ಹೌದಿಲ್ಲ ಅದನ್ನ ತಂದು ಪೂಜೆ ಮಾಡಿ ಗುಡಿಯಾಗ ಇಟ್ರ ದೇವ್ರ ಆಕತಿ ಅಂತ ಹೇಳ್ತಾರ ಹೇಳ್ಯಾರ ಹೌದು ಹೇಳ್ಯಾರ ನಾನು ಕೇಳೀನಿ ಹೌದಿಲ್ಲ ಹೌದು ಒಳಗಿನ ಕಲ್ಲು ದೇವ್ರ ಕಲ್ಲು ಒಳಗಿಂದ ಹೊರಗಿನ ಮಡ್ಗಾರ ಹಾಕಿದ್ದು ಕಲ್ಲ ಪೈರಿಗೆ ಹಚ್ಚಿದ್ದು ಕಲ್ಲ ದೇವ್ರ ಆದದ್ದು ಕಲ್ಲ ಹೌದಾ ಅವ್ ಹೇಳ್ತಾನ ನೋಡ ಒಡ್ರ ತಿಮ್ಮ ಯಾಕಡೆ ಕೊಡ್ತಾನ ಹೌದು ಕರೆ ಐತಿ ಅದು ಅಖಂಡ ಕಲ್ಲಿತ್ತ ಒಡ್ರ ತಿಮ್ಮಯ್ಯ ಮೂರ್ತಿ ಮಾಡ್ಬೇಕಾರೆ ಯಾಕಡೆ ಹೊಳ್ಳಾಡ್ಸಿ ಕಾಲ್ ಕೊಟ್ಟು ಉಳಿ ಕೊಟ್ಟು ಬಿಡ್ತಾರಲ್ಲ ಎತ್ತ ಉಳಿ ಕೊಟ್ಟು ಬಿಡ್ದಂತ ಮಗಲ ಕೊಟ್ಟು ಕಲ್ ಸುಮ್ಮನೆ ಮಕ್ಕೊಂಡ ಕಪಾಳ ಕೊಟ್ಟು ಮಾಡ್ಕೊಂಡ ಕಲ್ಲದ ಹಿಂಗ ಹೊಳ್ಸಿ ಹಿಂಗ ಮಾಡ್ಕೊಂಡೈತಿ ಹಂಗಾತ್ ಬಣಿಸದ ಹಂಗಾತ್ ಮಾಡ್ಕೊಂಡೈತಿ ಮಾಡ್ಕೊಂಡೈತಿ ಮನ್ಗಸ್ ಕಾಲ್ ಕೊಟ್ಟು ಹೊಡೆದ ಶುದ್ಧ ಮಾಡಿ ಅವ್ನು ತದ್ರೂಪ ಮಾಡಿ ದೇವ್ರ ರೂಪ ಮಾಡಿ ಇಟ್ಟಾನ ಗುಡಿ ಆಗ್ತಂದ ಹೌದಿಲ್ಲ ಅವ್ನ ಗುಡಿಯಾಗ ಇಟ್ಕೊಂಡೆ ಅಭಿಷೇಕ ಮಾಡಿ ಅವಾಗೇನು ಮಂತ್ರ ಓದ್ ಕ್ಯಾಶ ಗದ್ದಿಗೆ ಗೊಳ್ಸ್ಯಾರು ದೇವ್ರಾಗ್ಯಾನ ಅದು ಒಂದ್ ಕಲ್ಲ ಹೌದಾ ಈ ಮೆಟ್ಗಾಡಿ ಅದಾವಲ್ಲ 3 ಮೆಟ್ಗಾಡಿ ಅದಾವ ಇಲ್ಲಿ ಮೆಟ್ಗಾಡಿಗೆ 3 ಕಲ್ಲ ಹಾಕ್ಯಾರ ಹೌದಾ ಆ ಒಳಗ್ ಕೂತ್ ಕಲ್ಲಿಗೆ ಹೊರಗಿನ 3 ಕಲ್ಲು ಹೇಳ್ತಿದ್ವು ಅಂತ ಮೆಟ್ಗಾಡಿ ಕಲ್ಲ ಏನಂತ ಏಪ್ಪ ನೀನು ಕಲ್ಲ ನಾವು ಕಲ್ಲ ನಮ್ಮನ್ನ ಚಪ್ಪಲ್ಗಾಲಿ ತುಳಿದ ಮ್ಯಾಗೈತಿ ಬರ್ತಾರ ಬರಗಾಲಿ ತುಳಿದ ವಾದ ಮ್ಯಾಗೈತಿ ಬರ್ತಾರ ನಿನಗ್ ಬಂದು ಸಾಷ್ಟಾಗ ನಮಸ್ಕಾರ ಆಗ್ತಾರ ನಿಂದೆಂತ ಶಿವೋ ನಂದೆಂತ ಅನ್ನ ಶಿವೋ ಅಂತ ಕೇಳ್ತಂತ ಮೆಟ್ಗಾಡಿಗಿದ್ದ ಕಲ್ಲ ಇದು ಮಸಿಮ್ನಾಳ ಕಲ್ಲು ಕೇಳ್ತಂತ ಮಸಿಮ್ನಾಳ ಕಲ್ಲು ಮಸಿಮ್ನಾಳ ಪೈರಿ ಇಚ್ಚಿದ ಕಲ್ಲು ಅವು ಆಗಿನ ಕಲ್ಲು ಇತ್ತಲ್ಲ ದೇವ್ರ ಆದದ್ದ ಅದ್ ಹೇಳ್ತಂತ ಮಸಿಮ್ನಾಳ ಕಲ್ಲಿಗೆ ನನಗ್ ಒಡ್ರ ತಿಮ್ಮ ಎತ್ತ ಕಾಲ್ ಕೊಟ್ಟು ಹೊಡೆದಲ್ಲ ಅತ್ತ ತಲೆ ಕೊಟ್ಟು ಬಿದ್ದನು ನಾನು ಗುಳಿ ಮುಟ್ಟಿನ ತದ್ರೂಪಾಗಿನಿ ನಿನ್ ಗುಳಿ ಮುಟ್ಟಿಲ್ಲ ನಿನ್ ಕಾಲ್ ಮೇಲೆ ಅಲ್ಲಿ ತುಳಿತಾರಂತ ಅದಕ್ಕಾಗಿ ಹುಡುಗಿ ಪಕ್ಕ ಗುರುಗಳು ಭೇಟಿ ಆಗಿಲ್ಲ ಈಕಿ ಗುಳಿ ಮುಟ್ಟಿಲ್ಲ ನಾ ಹೇಳ್ತೀವ ಪಕ್ಕ ಗುರುಗಳಿಗೆ ಭೇಟಿ ಆಗಿ ಬಾ ಹಾಡ ಮಾತಾಡ ಗುರುಗಳು ಅಂತ ಹೋಗಿ ಬೇಟ ಗುರುಬೋದ್ನ ತಗೋ ಗುರು ಶಿಕ್ಷಣ ಪಡ್ಕೋ ನಿನ್ ಗುಳಿ ಮುಡ್ತತಿ ಅನ್ನ ನಿನ್ ಗುರುಬೋದ್ ಮುಡ್ತತಿ ನೀ ಸುತ್ತ ಅಕ್ಕಿ ಅಲ್ಲಿ ಮಟ ನೀ ಸುತ್ತ ಆಗೋದಿಲ್ಲ ಹೌದಲ್ಲ ಒಳಗಿನ ದೇವ್ರಿಗೆ ದೇವ್ರತ್ ಮೂರ್ತಿ ಇಟ್ರಿ ಹೆಸರು ಹೌದಾ ಮೆಟ್ಗಾಡಿಗೆ 3 ಮೆಟ್ಗಾಡಿ ಹಾಕಿದ್ರಲ್ಲ ಯಮನಪ್ಪ 3 ಮೆಟ್ಗಾಡಿಗೆ ಒಂದೊಂದು ನಾಮಕರಣ ಅದಾವ ಒಂದೊಂದು ಕಲ್ಲಿಗೆ ಒಂದ್ ನಾಮಕರಣ ಐತಿ ಬಂದ್ರೆ ಬಿಡುಗಡೆ ಮಾಡೋದ ಬರ್ಲಿಕ್ಕನ ಆಗಳ ಹೊಳ್ಳಾಡ್ಸಿ ಬಂದಂಗ ಹೊಳ್ಳಾಡ್ಸಿ ಬರಾಕ್ ಹೋಗ್ಬೇಡ 1ನೇ ಮೆಟ್ಗಾಡಿಗೆ 1ನೇ ಕಲ್ಲು ಹಾಕ್ಯಾರ ಆ ಹೆಸರೇನ 2ನೇ ಮೆಟ್ಗಾಡಿಗೆ 2ನೇ ಕಲ್ಲು ಹಾಕ್ಯಾರ ಆ ಕಲ್ಲಿನ ಹೆಸರೇನ 3ನೇ ಕಲ್ಲಿಗೆ 3ನೇ ಮೆಟ್ಗಾಡಿ ಹಾಕ್ಯಾರ ಆ 3ನೇ ಕಲ್ಲಿನ ಹೆಸರೇನ
ಒಳಗಿದಂತೂ ದೇವ್ರ ಆತ. ಹೇಳ್ತಾಳೆ ಹೆಣ್ಮಗಳಕ್ಕೆ ಹಾ ಗುಡಿ ನಂದೈತಿ, ಹಾ ಯಾರ್ದಾರ ಕಟ್ಟಿದ ಗುಡಿಯಾಗ ಯಾರ ಬಂದ್ ಕುಂಡ್ರಾಕ ನಿಮ್ಮ ಅಪ್ಪಂದ ಏನು ಸ್ವಾರ್ಥಿ ಅಂತ ಹೇಳ್ತಾಳಕ್ಕೆ. ನಿನ್ನ ಕಲ್ಪನಾ ನಿನ್ ತಲೆಯಾಗ ಹಂಗ ಮೂಡೈತಿ. ಒಬ್ಬ ಕವಿ ಹೇಳ್ತಾನು, ಏನಂತ? ಬ್ರಹ್ಮಗೌಡಿ ಬಾಳ ಶಾನ್ಯ ಈ ಶರೀರಂಬು ಗುಡಿ ಕಟ್ಟ್ಯಾನ. ಹೌದು, ಬ್ರಹ್ಮಗೌಡಿ ಬಾಳ ಶಾನ್ಯ ಈ ಶರೀರಂಬು ಗುಡಿ ಕಟ್ಟ್ಯಾನ, ಅದ್ರೊಳಗ ತಾನ ಕುಂತಾನ. ಅವ ಕಟ್ಟಿದ ಗುಡಿ ಒಳಗ ಅವ ಕುಂದ್ರಾಕ ನಿಮ್ಮ ಅವನ ಗಂಡ ಖರ್ಚಾಗಿಲ್ಲ, ಆಗೋದೂ ಇಲ್ಲ. ನಿಂದು ಆಗಿಲ್ಲ ಅಮ್ಮನವ್ವ, ಹಾ ನಿಮ್ಮ ಅವನಲ್ಲಿ ನಿಂದು ಆಗಿಲ್ಲ. ನಿಂದು ಆಗಿಲ್ಲ. ಈ ಹುಡುಗಿ ಹೇಳ್ತಾಳ, ಏನಂತೆ? ಕರ್ಕಿ ಪತ್ರಿ ಎಲ್ಲಿದ್ ಬಂತು ಕೇಳುದಿಲ್ಲ, ಏನ್ ಅವ್ವ ಯಾಕೆ ಬಂತು ಅಂತ ಕೇಳುದಿಲ್ಲ. ಕರ್ಕಿ ಪತ್ರಿನ ಇವ್ ಇಡ್ಬೇಕಾದ್ರ ಗಣಪಗ ಏನು ಅವ್ವ ಇಟ್ಟಾಳೋ ಇಲ್ಲ ಅಪ್ಪ ಇಟ್ಟಾನ ಅಂತ ಕೇಳ್ತಾಳ. ಹೌದು ತಂಗಿ, ನೀ ಯಾ ಗಣಪಂದ ಕೇಳಾಕತ್ತಿ, ನನಗೆ ಸಂಶಯ ಬಂದತಿ. ಪಾರ್ವತಿ ಪರಮೇಶ್ವರನಲ್ಲಿ ಮುಂದೆ ನಿಂತು ಲಗ್ನ ಮಾಡಿ ಅಕ್ಕಿಗಳಾಗೋದ, ನೀನು ಆ ಗಣಪಂದ ಕೇಳಾಕತ್ತೀವೋ? 5 ದಿವಸ ಮಾಡ್ಯಾಗ ಇಟ್ಟು ಒಳಗೆ ಬಿಡ್ತಾರಲ್ಲ, ಈ ಗಣಪನ ಕೇಳಕತ್ತೀವೋ? ಬಾಳ ಮಂದಿ ಅದಾರ ಅವ್ರ ಗಣಪಗಳು. ಯಾ ಗಣಪನ ಕೇಳಕತ್ತಿ ನೀನು? ಹೌದು, ಇಂಥವ ಗಣಪ ಅಂತ ಹೇಳಿ ಇಷ್ಟೇ ಗಣಪ ಅಂತ ಕೇಳಿ ಹೇಳ, ಅದು ಕೇಳಾಕ್ ಬರ್ತತಿ. ಹೌದು. ಹಂಗ ಗಣಪ ಅಂತ ಅಂದ್ಕೊಲ್ಲ ಅಂತಂದ್ರ ಹಾ. ಬಾಳ ಮಂದಿ ಅದಾರ. ಹೌದು. ಪಾರ್ವತಿ ಪರಮೇಶ್ವರ ಲಗದ ನಿಂತ ತಗ್ಗಿ ಕಳದ ಸತಾರಿ. ಅಂದ್ರೆ ಅಕ್ಕಿದೇನು ಗಣಪಗ ಕರ್ಕಿ ಪತ್ರ ಏರ್ಸ್ಬೇಕಾರ ಏನು ಅವ್ವ ಏರ್ಸ್ಯಾಳೋ ಇನ್ ನಿಮ್ಮ ಅಪ್ಪ ಏರ್ಸ್ಯಾನು? ಎರಡ ಮಾತ. ಹೌದಾ? ನೋಡು, ಪರಮಾತ್ಮ ಇವ್ರವ್ವ ಮೇಗಿನ ಮಣ್ಣ ತಗದ ಗಣಪನ ಮಾಡಿಳ ಮಂಗಳಮೂರ್ತಿ. ಆ ಗಣಪ ಇದ್ರಕ್ಕಿಲ್ಲ, ಮಂಗಳಮೂರ್ತಿ ತಯಾರು ಮಾಡಿಳು. ಲೋಕ ಸಂಚಿ ಅದು ಎಲ್ಲಿ ಮಠ ಮಾಡಿಳ? ಎದಿ ಮಠ, ಎದಿ ಮಠ ಅಷ್ಟ ಮಾಡ್ಯಾಳ. ಹೌದು, ಎರಡು ಕೈ ಇಲ್ಲ, ಪೂರ ಮುಗಿಸಿಲ್ಲ. ಹೌದು ಹೌದಾ? ಹೌದು. ಮಂಗಳಮೂರ್ತಿನ ತಯಾರು ಮಾಡಿ ಲೋಕ ಸಂಚಾರ ಮಾಡಿ ಪರಮಾತ್ಮ ಬಂದ. ಪರಮಾತ್ಮ ಇವ್ರವ್ ಹೇಳ್ತಾಳ ಏನಂತ? ಪರಮಾತ್ಮ ಒಂದು ಗೊಂಬೆ ತಯಾರು ಮಾಡಿ ಖರೆ ಪೂರ ನನ್ನ ಮುಗಿಸಾನ ಆಗ್ಲಿಲ್ಲ. ಹೌದು, ಎದಿ ಮಠ ಮುಗಿಸಿನಿ. ಹೌದು. ಹಾ ಅತ್ತ ನನಗೆ ಮುಂದೆ ನೀಗವಲ್ದು ಹೆಂಗ್ ಮಾಡ್ಬೇಕನ್ನೋದು ಗೊತ್ತಾಗವಲ್ಲ ಅಂತ ಅಂದ್ಲ. ಹೌದು. ಹಾ ಪರಮಾತ್ಮ ಅಂದ, ಹಾ ಮತ್ತ ಅದನ್ನ ನೀಗುದಿಲ್ಲ ನಿನಗ ಅಣ್ಣನ. ಮತ್ತ ಅಣ್ಣ ಒಂದು ಮಾತು, ಇದನ್ನ ಯಾಕೆ ಮಾಡಕ್ ಹೋಯ್ತಿ, ಅದನ್ನ ಬಂದು ಮಾಡ್ಲಿಲ್ಲ ಅಂತ ಅಂದ. ಹೌದು. ಇಲ್ಲ ನಾನು ಮತ್ತ ನಂದು ಏಟ್ ಐತ್ಲ ಅಟ್ ಮಾಡಿ ಕಸಬ ಅನ್ಲಕ್ಕೆ. ಹೌದು, ನಾನು ನೀವು ಒಟ್ಟು ಮಾಡೀನಿ. ನಿನಗೆ ಬಾಯಿ ಕಿವಿ ಕಣ್ಣ ಎಲ್ಲ ಕೊಟ್ಟ ಹಾ ಮಂಗಳಮೂರ್ತಿ ಅದಕ್ಕೆ ಜೀವಕ ತುಂಬಿ ಮತ್ತು ಲೋಕ ಸಂಚಾರ ಮಾಡಕ್ ಪರಮಾತ್ಮ ಹೋಗ್ಬಿಟ್ಟ ಅವ ಮಂದಿರ ಬಿಟ್ಟು ಅಂದ. ಆ ಲೋಕ ಸಂಚಾರ ಮಾಡಕ್ ಹೋದಾಗ ಹಾ ಈಕೆ ಪಾರ್ವತಿ ಏನ್ ಮಾಡಿದ್ಳು? ಏನ್ ಮಾಡಿದ್ಲು? ಬಾಗಲ್ಲ ಕುಂದ್ರಿಸಿ ಅವನು ಮಂಗಳಮೂರ್ತಿನ. ಹೌದು, ಮಂಗಳಮೂರ್ತಿನ ಇಲ್ಲೇ ಬಾಗಲ್ಲ ಕುಂದ್ರ, ಹಾ. ನಾವ್ ಒಳಗೆ ಜಾಕಕ್ಕೆ ಹೊಕ್ಕನ, ಯಾರು ಬಂದ್ರು ಒಳಗೆ ಬಿಡಬೇಡ ಅಂತೇಳಿ ಆಜ್ಞೆ ಮಾಡಿಳ. ಆಜ್ಞೆ ಮಾಡಿಳು. ಹೌದು. ಲೋಕ ಸಂಚಾರ ಮಾಡಿ ಪರಮಾತ್ಮ ಮನಿಗೆ ಬಂದ ಮನಿ ಒಳಗೆ ಹೋಗಾಕ ನಾವು ಮಂಗಳಮೂರ್ತಿ ಅಂದ ಖಬರ್ದಾರ ಅಂದ. ಬಿಡ್ಲಿಲ್ಲ ಒಳಗ, ಒಳಗ ಬಿಡ್ಲಿಲ್ಲ. ಹೌದು. ಮಗನ ಯಾಕೋ ಅಂತ ಕೇಳ್ತಾನ. ಯಾಕೋ ಅಂತ ಕೇಳ, ನಮ್ಮವ್ವ ಒಳಗೆ ಜಾಕ ಕುಂತಾಳ, ಯಾರು ಬಂದ್ರು ಬಿಡಬೇಡ ಅಂತ ನನಗೆ ಆಜ್ಞೆ ಮಾಡ್ಯಾಳು. ಆಜ್ಞೆ ಮಾಡ್ಯಾಳ, ನಾ ಯಾ ಬಿಡಂಗಿಲ್ಲ ಅಂದವ. ಹೌದಾ? ಹೌದು. ಒಳಗ ಜಾಕ ಕುಂತಾಕಿ ನಿಮ್ಮ ಅವ್ವ ನಾನು ಹೇಳ್ತಿ. ಹೌದು. ನೀನು ನನ್ನ ಮಗ, ಹಾ ನಾ ನಿಮ್ಮ ಅಪ್ಪ. ಒಳಗ ಹೊಕ್ಕನ ಬಿಡೋಣ ಬಿಡ್ಲಿಲ್ಲ ಇವ. ಬಿಡ್ಲಿಲ್ಲ. ಯುದ್ಧ ನಡೀತದ. ಹೌದು. 21 ದಿವಸ ತಂದಿಗೆ ಮಗಗ ಯುದ್ಧ ನಡೀತಿ. 21ನೇ ದಿವಸಕ್ಕೆ ಮಗ ತಂದಿಗೆ ಬಿರ್ಸ ಮಾತಾಡಿದ. ಹೌದು. ಕೈಯಾಗ ತ್ರಿಶೂಲ್ ಇತ್ತು, ಶಿರ್ ಸಮಾರ ಮಾಡಿಬಿಟ್ಟ. ಹೋತ ಮಂಗಳ ಮೂವತ್ತು ಸಿರಸ ಬಂದ್ಲಿಕ್ಕೆ ಒಳಗಿಂದ ಅತ್ತಾಗಿಂದ ಹೋಗೋತ ಬಡ್ಕೋತ ನನ್ನ ಮಗ ನನಗೆ ಬೇಕಂತೇಳಿ. ಹೌದು, ಹಠ ಮಾಡಕತ್ತಿಲ್ಲ. ಹಠ ಮಾಡಕತ್ತಳು. ಹಾ ಕೈಯಾಗಿದ್ದ ಸೇವಕರಿಗೆ ಹೇಳ್ತಾನ ಏನಂತ? ಉತ್ತರ ದಿಕ್ಕಿಗೆ ಒಂದು ಆನೆ ಮನ್ಕೊಂಡೈತಿ. ಹೌದು. ಆನಿ ಶಿರಾ ತಂದು ಹಚ್ರಿ ಹುಡುಗ ಮಾತಾಡ್ತೈತಿ. ಹೌದು. ಅಂದಾಗ ಆ ಆನಿ ಶಿರಾ ತಂದು ಈ ಹುಡುಗ ಹಚ್ಚಿ ಮಾತಾಡಿಸ್ಯಾರ. ಅವಂಗ ಗಣಪ ಅಂತ ಆಮೇಲೆ ಹೆಸರಾತ. ಹೌದು, ನಾಮಕರಣ ಬಂತು. ಹಾ ನಾಮಕರಣ ಬಂತ. ಆ ಕರ್ಕಿ ಪತ್ತಿರನ ತಂದ ಅವಂಗ ನಮ್ಮ ಅಪ್ಪನ ಏರ್ಸ್ಯಾನ. ಮೊದಲು 64 ಕಲಿಯಕ್ಕೆ ನೀನು ಅಧಿಪತಿ ಆಗಪ್ಪ ಅಂತ ಕರ್ಕಿ ಪತ್ರ ಆಗ ಏರ್ಸ್ಯಾನ. ಆಶೀರ್ವಾದ ಮಾಡ್ಯಾನ. ಆಶೀರ್ವಾದ ಮಾಡ್ಯಾನ. ಅಂದಾಗ ಎಲ್ಲ ಕಲಾವಂತರು ಪ್ರಥಮಕ್ಕೆ ಅವ್ನು ಸ್ತೋತ್ರ ಮಾಡಿ ಅವ್ರು ನೋಡಿ ಈ ಕೇಸ್ ಆಗತ್ತಾಳ. ಈ ಕೇಳ್ತಾಳ ನೋಡ್ರಿ, ಹೆಣ್ಮಳ್ ಕೇಳ್ತಾಳ ಏನಂತ? ನಿಮ್ಮ ಅಪ್ಪ ಬರ್ಬೇಕಾದ್ರೆ ನಮ್ಮ ಅವ್ನು ಜಂಪರ್ ಪಿಸ್ನಾಗಾರ ಬೇಕು, ಕುಬ್ಸದ ಕಂದಾಗಾರ ಬರ್ಬೇಕು. ನನಗೆ ಗೊತ್ತಿಲ್ಲ ಯಾವಾರದ ಅಂದ್ರ ಮಂಗಳಮೂರ್ತಿ ರುಂಡ ಹೊಡೆದಿದ್ರಲ್ಲ, ದಿನ ಬಿದ್ದು ಒದ್ದಾಡ್ತಿತ್ತು. ಇಲ್ಲಿ ರಕ್ತದ ಕಾವಲಿ ಹರಿದಾಗ ಹೊರ್ತಿತ್ತು. ನಿಮ್ಮ ಕುಬ್ಸ ಗುಟ್ಟಕ್ಕೆ ಜಳಕಕ್ಕೆ ಹೋಗಿದ್ ಒಳಗ ಹೊಳಗಿ ಕತ್ಕೋತ ಬರ್ತಾಳ. ಹೊರಗೆ ಬರೋ ಮುಂದೆ ಇಲ್ಲಿ ರಕ್ತ ನೋಡಿ ಹೋಗಿ ಹರ್ಯಾಳ ಪಾರ್ವತಿ ಅಂತ ತಿಳ್ಕೊಂಡ ನಿಮ್ಮ ಅವ್ನ ಕುಬ್ಸ ಹುಡುಗನ್ನ ಶರೀರ ದಿಡಕ್ ಹೊದಿಸಿದ್ರಲ್ಲಿ. ಅದಕ್ಕ ಕುಬ್ಸ ರಕ್ತ ಮುಚ್ಚೈತೆ ಅಂತ ಕಾರಣಕ್ಕ ಪುಟ್ಟದಿತ್ತು. ಅದ ಕುಬ್ಸ ತಂದ ಆ ಶಿರದ ಮೇಲೆ ಹಾಕಿದ್ರ. ಆ ಶಿರದ ಮೇಲೆ ಹಾಕಿ ಸಂಬಂಧ ಇದು ಕುಬ್ಸ ನಿಯಮಕ್ಕಿಲ್ಲ ಅಂತ ಕ್ಯಾಸೆ ಗಣಪತಿ ಬಾಜುಕ್ ಹಂಗ ಕುಬ್ಸ ಇಟ್ಕೊಂಡ್ಬರ್ತಾರ. ಕುಬ್ಸ ತಗೊಂಬಂದಿಲ್ಲ ಅವನ್ನ. ಏನ್ ಅವನ ಗಣಪತಿ ಅವನ್ ತರಬೇಕಾದ್ರೆ ಸದಾಶಿವನ ತೀರ್ಸ ಆಗಬೇಕಾದ್ರೆ ಚಂದ್ರ ತೀರ್ಸ ಸೀರೆ ಅಂತ ಬಾಯಿಕ್ ಅಂತ ಇನ್ನೂ ಐತಿದ್ರ ಗಣಪತಿದ. ಹೌದಿಲ್ಲ? ಹೌದು. ಅದಕ್ಕೆ ನಿಯಮ ಕುಬ್ಸ ಇಟ್ಟಾರಲ್ಲಿ ಯಾಕೆ ತಗೊಂಬಂದಿಟ್ರ ಅಂತಂದ್ರ
ಗಣಪನ ಓದ್ ಕ್ಯಾಶ್ ಹೊಳ್ಯಾಗ ಹೋಗುತ್ತಾರಂತ ಮತ್ತೆ ಹೌದು ಯಾಕೆ ಹೇಳ ಹೋಗುತ್ತಾರೋ 5 ದಿನ ಮನ್ಯಾಗ ಇಟ್ಕೊಂಡ ಅಂತ ಕೇಳ್ತಾಳ ಹೆಣ್ಮಗಳ ಹೌದೌದು ಹೌದಲ್ಲ ಇದಕ್ಕ ಚಾರ್ಜಕ್ ಬಂತು ಗಣಪತಿ ಹಿಂಗ್ ಕುಬ್ಸದ್ರ ಬ್ಯಾಂಕ್ ತರ್ತಾರ ಅಂತ ಹೇಳಿವಿ ನಾವು ನಿನ್ಗೆ ಹೌದು ಯಾಕೆ ತರ್ಲಿಲ್ಲ ಅಂತ ಕೇಳಿಲ್ಲ ಅದು ಉತ್ತರ ಕೊಲ್ಲ ಆತ ನಾ ಕೇಳ್ತಾನೆ ನಿನ್ನ ಏನಂತ ಅದ ಗಣಪನ ಒಳಗ ಹೌದು ನೋಡು ಮಕ್ಕ ನೋಡಿದ್ರ ನಮಗೆ ಏನ್ ಕೊಡ್ಬೇಕು ಕಬ್ಬ ಬಾಳಿ ಗಿಡ ಕೊಡ್ಬೇಕು ತಿನ್ನಾಕ ಹೌದು ಹೌದಾ ಹೌದು ಅತ್ತಾಡಿ ಹೊಟ್ಟೆ ತಿಂದ್ರೆ ಹೊಟ್ಟೆ ತಡಿದಿಲ್ಲ ಶರೀರ ಸಾಂದೈತಿ ಅದನ್ನ ಹೊಟ್ಟೆ ನೋಡಿ ಕೇಸ್ ಹುಗ್ಗಿ ಹೋಗಿ ಕೊಡ್ಲಿ ದೌಡಿ ಗಿಡತ ಆಗುದಿಲ್ಲ ಕರೆ ಏನ್ ಉಂಡ್ರ ಹುಡುಗಿಗೆ ಆರಾಮಕತಿ ಅಂದ್ರೆ ಗಣಪತಿಗೆ ಉಂಡ್ರ ಏನ್ ಉಂಡ್ರ ಆರಾಮಕತಿ ಆರಾಮಕಂತೀರ ಹೌದಲ್ಲ ಹೌದು ಗಣಪ 5 ದಿನ ಮಾನ್ಯಾಗ ಕುಂಡ್ಸಿರ ಹಾ 5 ದಿನ ಮಾನ್ಯಾಗ ಕುಂಡ್ಸಿದ್ಕೊಂಡು ನಾನಾ ತರ ಭೋಜನ ಮಾಡಿ ಹಾಕಿಲ್ಲ ಗಣಪತಿಗೆ ಹೌದು ಪಾರ್ವತಿ ಹಾ ಆದ್ರೂ ಕಾಳು ಬಿಡ್ಲಿಲ್ಲವ ಹಾ. ಒಂದಿನ ಪರಮಾತ್ಮ ಅಂದ್ಕೊಂಡು ಹೇಳ್ತಾಳ ಪಾರ್ವತಿ ಏನಂತ ನಂಗೆ ಸಾಕಾಗೈತಿ ಇವ್ರು ನನ್ನ ಮನ್ಯಾಗ ಇಟ್ಕೊಳಕ ಇವ್ನ ಯಾರ ಮನ್ಯಾಗ ಕೊಟ್ಟು ಬರೋಗಂತಾಳ ಬಾಳ ಕಾಡಕತ್ತಾನು ಅವಾಗ ಹೇಳ್ತಾನ ಪರಮಾತ್ಮ ಏನಂತ ನನಗೊಬ್ಬ ಸಂಬಂಧ ಇಲ್ಲ ಪಾರ್ವತಿ ಇಬ್ರು ಪಾರ್ಟ್ನರ್ ಕೂಸತ್ತಿದೆ ಹೌದು ಇಬ್ರು ಕೂಡ ಬಿಟ್ಟು ಬರ್ ನಡಿ ಅಂತ ಹೇಳ್ತಾಳ ಹೌದು ಅವಾಗ ಹೋಗಿ ಆಕಿ ಕೈಯಾಗ 5 ದುಡ್ಡಿನ ಪಟಾಕ್ಸಿ 5 ದುಡ್ಡಿನ ಪಳಾರ ಕೊಡ್ತಾನ ಹೌದು ಗಣಪನ್ ತಾ ತಗೋತಾನ ಹಾ ತಗೊಂಡು ಮುಂದ್ ಅನಿಸ್ಕೊತಾರ ಇದನ್ನ ತಗೊಂಡ್ ಹೋಗ್ತಾರ ಹೌದು ಹೋಗಿ ಹೊಳಿದಂಡಿ ಇಟ್ಟು ಕ್ಯಾಶ್ ಪೂಜೆ ಮಾಡಿ ಕಪ್ರ ಹಚ್ಚಿ ಕಾಯಿ ಹೊಡೆದ ಹಾ. ಉದಿನ ಕಡ್ಡಿ ಹಚ್ಚಿ ಬೆಳಿಗ್ಗೆ ಗಣಪನಿ ಎತ್ತಿ ಹೊಳ್ಯಾಗ ಬಿಡ್ಬೇಕು ಅನ್ಕೊಳ್ದ ಇವ್ರು ಕೂತಿದ್ಲ ಅಲ್ಲಿ ಯಾರ ಗಂಗವ್ ಹಾ ಹಾ ಏನಂತಾಳು ಗಂಗವ್ ಕೂತಿದ್ಳು ಹಾ. ಪರಮಾತ್ಮ ನಿಮ್ಮ ಮನ್ಯಾಗ 5 ದಿನ ಹಿಡಿದ್ರಿ ಅವನ್ನ ಹಾ. ಬ್ಯಾಸರಾಗೈತಿ ನಿಮಗ ಹೌದು ಬ್ಯಾಸ ತೆಗ್ಯಾಕತ್ತೀರಿ ನಾ ಸಾಯಿ ಮಠ ಅವ್ನು ಜಪಾನ್ ಮಾಡ್ತಾನ ಉಡ್ಯಾಗ ಹಾಕ್ರಿ ಅಂತೇಳಿ ನಿಮ್ಮ ಗಂಗ ಉಡಿ ಉಡ್ಯಾಳ ಗಂಗವ್ನ ಉಡ್ಯಾಗ ಬಿಟ್ಟು ಬಂದಾರ ಗಣಪನ ಅಲ್ಲಿ ಗಂಗವ್ರ ಉಡ್ಯಾಗ ಹಾಕ್ಯಾರ ಗಂಗವ್ನ ಉಡ್ಯಾಗ ಹಾಕ್ಯಾರ ಹೌದು ಹೊಳ್ಯಾಗ ಹೋಗೋದಿಲ್ಲ ನೀವು ಹೊಳ್ಯಾಗ ಹೋಗ್ತಾರಂತ ನೀ ಒಂದ್ ವರ್ಷಕ್ಕೆ ದಿವಸ ಎಷ್ಟ 365 5 ದಿನ ಪಾರ್ವತಿ ಪರಮೇಶ್ವರ ಅಂತ ಹೇಳಿ ಗಣಪ ಇರ್ತಾನ ಗಣಪಿತ್ತ ಹೌದಾ 5 ದಿನ ಇದ್ದ ಇನ್ನು 360 ದಿವಸ ಎಲ್ಲಿ ಇರ್ತಾನು 360 ದಿವಸದೊಳಗ ಹಾ, 65 ಯಾರ ಮನ್ಯಾಗ ಇರ್ತಾನು 365 ದಿವಸದೊಳಗ 5 ದಿವಸ ಪಾರ್ವತಿ ಪರಮೇಶ್ವರ ಅಂತ ಹೇಳಿ ಇರ್ತಾನ 5 ದಿವಸ ಉಳ್ದ ಅವ್ರ ಮನ್ಯಾಗ ಇನ್ನು 360 ದಿವಸ ಅವ ಯಾರು ಗಣಪ ಎಲ್ಲಿದ್ದ 60 ದಿನ ಯಾರ ಮನ್ಯಾಗಿದ್ದ ಯಾರು ಜಪಾನ್ ಮಾಡಿದ್ರ ಅಂತ ಕೇಳ್ತೀರಿ ಹೌದಾ ಹೇಳ್ತಾರ ಶಾನ್ಯಾರ ಮತ್ತ ಇದು ಒಂದ 21 ದಿನ ವಿಧ ನಡೀತ ತಂದಿಗೆ ಮಗಗ ಎದ್ದು ನಡೀತಿ ಶಿರ್ ಸಮಾರ ಮಾಡಿದ ಮಗಂದ ಮಾಡಿದ ಆಗ ಒಳಗಿಂದ ಪಾರ್ವತಿ ಬಂದ್ಲ ಹಾ ಹಾ ಈ ನಿಮ್ಮ ಅವು 21 ದಿವಸ ಜಳಕಕ್ಕೆ ಕುಂತಿದ್ಲು ಬಚ್ಚಲಾಗ ಮತ್ತೇನಾರ ಹೊರಗೆ ಮತ್ತೇನಾರ ಮಾಡಾಕತ್ತಿದ್ಲು ಹೇಳ್ತಾ ಶಾನ್ಯಾರ ಕರಿಕಿ ಪತ್ರಿ ಯಾರು ಏರ್ಸಿರ ಮೊದಲ ಅಂತ ಕೇಳಿದಿ ಹಾ. ನಮ್ಮ ಅಪ್ಪ ನೀರ್ಸೇನ ಪ್ರಥಮಕ್ಕೆ ಆಶೀರ್ವಾದ ಮಾಡ ಅಂತ ಹೇಳಿದ್ವಿ ನಾವು ಹಾ. ಫುಲ್ಲ ಆಗೈತಿ ಹೌದು ಖರೆ ನೀ ಗಣಪನ ಪೂಜೆ ಮಾಡಬಾರ್ದು ನಿನಗೆ ಯಾರು ಆಶೀರ್ವಾದ ಆಗೈತಿ ಹೆಂಗಸೂರ್ ಪೂಜೆ ಮಾಡಲ್ಲ ಮತ್ತ ಅವನ್ನ ಹೌದು ನೀವು ಹಬ್ಬಕ್ಕೆಲ್ಲ ಹಾ ಗಣಪನ ಗಂಡಸೂರ ಪೂಜೆ ಮಾಡ್ಬೇಕ ಹೌದು ಆ ಎಡಿ ಗಂಡಸೂರು ಊಟ ಮಾಡಂಗಿಲ್ಲ ಹಾ. ಆ ಎಡಿ ಮಾಡಿದ್ರೆ ಹೆಂಗಸೂರ ಊಟ ಮಾಡ್ಬೇಕು ನೋಡ ಹಂಗೈತಿ ಪೂಜೆ ಮಾತ್ರ ನಾವು ಮಾಡೋದು ಊಟ ಅವ್ರ ಮಾಡುದು ಅವಂದು ಇವ್ರು ತಿನ್ನವ್ರ ಹೌದು ಹಾ ಹಾ ಯಾರ ಆಶೀರ್ವಾದ ಆಗೈತಿ ಯಾರ ಶ್ರಾಪ್ ಆಗೈತಿ ನಿಮಗ ಗಣಪನ ಪೂಜೆ ಮಾಡ್ದಂಗ ಹಾ. ಅವಾಗ ಎಡಿ ಹಿಡಿದ ಎಡಿ ಊಟ ಮಾಡೋಂಗ ಪೂಜೆ ನಾನ ಮಾಡ್ತಾನ ಹಾ. ನೀ ಮಾಡಂಗಿಲ್ಲ ಅವ್ನು ಮುಟ್ಟಂಗಿಲ್ಲ ಹಂಗ ಅವನ ಹೌದೌದು 5 ದಿನ ಪೂಜೆ ನಾನ ಮಾಡ್ತಾನ ಹಾ. ಎಡಿ ನಾನ ಹಿಡ್ತಾನ ಹೌದು. ಖರೆ ನಾ ತಿನ್ನಂಗಿಲ್ಲ ಅದನ್ನ ನೀನ ತಿಂತಿ ಯಾರ ಆಶೀರ್ವಾದ ಆಗೈತಿ ಯಾರ ಶ್ರಾಪ್ ಆಗೈತಿ ಹೇಳ್ತಾರ ಹೇ ಸಂಸಾರ ಎಂಬುದು ತುಂಬಿದ ಹೊಳೆಯ ಇದ್ದಂತೆ ಹಾ ದಾಟುವುದಕ್ಕ ಕುಂಬಳಕಾಯಿ ಬೇಕ ಅಂತೇಳಿ ಹುಡುಗಿ ದಾಟುವುದಕ್ಕ ಕುಂಬಳಕಾಯಿ ಬೇಕ